ಕನ್ನಡದ ಕಾಳಿದಾಸನೆಂದೇ ಹೆಸರು ಮಾಡಿರುವಂತಹ ಎಸ್.ವಿ. ಪರಮೇಶ್ವರ್ ಭಟ್ಟ ಅವರು ಸದಾಶಿವರಾಯರು ಮತ್ತು ಲಕ್ಷ್ಮಮ್ಮನವರ ಕುಲಪುತ್ರನಾಗಿ 8 ಫೆಬ್ರವರಿ 1914ರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮಾಳೂರು ಎಂಬಲ್ಲಿ ಜನಿಸಿದರು. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚು ಹೆಸರು ಮಾಡಿರುವಂತಹ ಎಸ್.ವಿ.ಪಿ. ಅವರಿಗೆ ಅವರ ತಂದೆ ಸದಾಶಿವರಾಯರೇ ಮೊದಲ ಗುರು. ಸದಾಶಿವರಾಯರು ತಮ್ಮ ಮಗ ಪ್ರೌಢಶಾಲೆಗೆ ಸೇರುವ ಮುನ್ನವೇ ಹಲವಾರು ಕನ್ನಡ ಪುಸ್ತಕಗಳನ್ನು ಓದಲು ತಂದುಕೊಟ್ಟಿದ್ದರು. ತೀರ್ಥಹಳ್ಳಿಯಲ್ಲಿ ಎಸ್.ವಿ.ಪಿ.ಯವರು ಪ್ರೌಢಶಾಲೆಗೆ ಸೇರುವ ಹೊತ್ತಿಗೆ ಬಿ. ವೆಂಕಟಾಚಾರ್ಯರು ಅನುವಾದಿಸಿದ ಬಂಕಿಮಚಂದ್ರರ ದೇವಿ ಚೌದುರಾಣಿ ಕಾದಂಬರಿಯನ್ನು ಓದಿ ಮುಗಿಸಿದ್ದರು. ಕುವೆಂಪು ಅವರ ಬೊಮ್ಮನಹಳ್ಳಿಯ ಕಿಂದರಜೋಗಿ ಕಥನ ಕವನವು ಅವರಿಗೆ ಬಾಯಿಪಾಠವಾಗಿತ್ತು. ಕವಿತೆಗಳನ್ನು ರಚಿಸುವಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದಂತಹ ಎಸ್.ವಿ.ಪಿ. ಅವರಲ್ಲಡಗಿದ್ದಂತಹ ಕವಿಚೇತನವನ್ನು ಮೊದಲು ಪ್ರಕಾಶಕ್ಕೆ ತಂದವರು ಕೆ. ನರಸಿಂಹಶಾಸ್ತ್ರಿಗಳಾದರೆ, ಆ ಹಣತೆಗೆ ತೈಲವೆರೆದು ನಿರಂತರ ಬೆಳಗುವಂತೆ ಮಾಡಿದ ಮಹನೀಯರು ಕವಿ, ಪ್ರಾಧ್ಯಾಪಕ ವಿ.ಸಿ. ಅವರು. ಸಿರಿಗನ್ನಡಿಗರ ಡಿಂಗರಿಗ ಎಂಬ ಕಾವ್ಯನಾಮವನ್ನು ಹೊತ್ತು ಪ್ರಕಟವಾಗುತ್ತಿದ್ದ ಅವರ ಕವಿತೆಗಳನ್ನು ಕಂಡು ಮೆಚ್ಚಿದಂತಹ ಆನಾ ಕೃಷ್ಣರಾಯರು ಒಮ್ಮೆ ಅವರನ್ನು ಭೇಟಿಯಾದಾಗ, "ಏನು ಭಟ್ರೆ, ನಿಮ್ಮ ಬಿರುದು ಅದ್ಭುತವಾಗಿ ಗಡಗಡಿಸುತ್ತಿದೆಯಲ್ಲ" ಎಂದು ಹಾಸ್ಯ ಮಾಡಿದಾಗ ಭಟ್ಟರು ಆ ಕಾವ್ಯನಾಮವನ್ನು ಬಿಟ್ಟರಂತೆ. ಎಸ್.ವಿ. ಪರಮೇಶ್ವರ್ ಭಟ್ಟ ಅವರ ಪೂರ್ಣ ಹೆಸರು ಶೃಂಗೇರಿ ಸದಾಶಿವರಾಯ ವಿದ್ಯಾರಣ್ಯಪುರ ಪರಮೇಶ್ವರ ಭಟ್ಟ. ಇವರು ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಾಪಕರಾಗಿ, ರೀಡರ್ ಆಗಿ ಕಾರ್ಯನಿರ್ವಹಿಸಿದರು. ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸೇರಿದ ಮಂಗಳೂರು ಸ್ನಾತಕೋತ್ತರ ಕೇಂದ್ರದ ನಿರ್ದೇಶಕರಾಗಿ, ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ಆ ಕೇಂದ್ರಕ್ಕೆ ಮಂಗಳ ಗಂಗೋತ್ರಿ ಎಂದು ನಾಮಕರಣ ಮಾಡಿದರು. ಎಸ್.ವಿ.ಪಿ. ಅವರ ಒಂದು ಸಾಹಿತ್ಯಕ ಸಾಧನೆಗಳಿಗೆ ದಾರಿದೀಪವಾದಂತಹ ಅಂಶಗಳಂದರೆ, ಎಂ.ಎ. ತರಗತಿಯಲ್ಲಿ ಓದುತ್ತಿರುವಂತಹ ಸಂದರ್ಭದಲ್ಲಿ ವರ್ಡ್ಸ್ವರ್ತ್ ಕವಿಯ ಮೈಕಲ್ ಎಂಬ ಕವನವನ್ನು ಆಧರಿಸಿ ಮಾಚಯ್ಯ ಎಂಬ ಕಥನ ಕವನವನ್ನು ಬರೆಯುತ್ತಾರೆ. ಇದಕ್ಕಾಗಿ ಅವರಿಗೆ ಬಿ.ಎಂ. ಶ್ರೀ ಸ್ವರ್ಣ ಪದಕ ಕೂಡ ಲಭಿಸುತ್ತೆ. ಎಂ.ಎ. ಪರೀಕ್ಷೆಯಲ್ಲಿ ಮೊದಲ ದರ್ಜೆಯಲ್ಲಿ ಉತ್ತೀರ್ಣರಾಗಿ ಅವರಿಗೆ ಚಿನ್ನದ ಪದಕವನ್ನು ಗಿಟ್ಟಿಸ್ಕೊಳ್ತಾರೆ. ಇದರಿಂದಾಗಿ ಅವರು ಸಾಹಿತ್ಯಿಕ ಸಾಧನೆಗಳಲ್ಲಿ ತೊಡಗಲು ಅವರಿಗೆ ಒಂದು ದಾರಿಯನ್ನು ಮಾಡಿಕೊಟ್ಟಂತಾಗುತ್ತದೆ. ಎಸ್.ವಿ.ಪಿ.ಯವರು ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ತಂದುಕೊಟ್ಟಂತಹ ವಿಶಿಷ್ಟ ಕೊಡುಗೆ ಎಂದರೆ, ಪ್ರಾಚೀನ ಸಾಹಿತ್ಯದಲ್ಲಿಯೇ ಅಪರೂಪವಾಗಿದ್ದಂತಹ 2 ಸಾಲಿನ ಏಳೆಯನ್ನು ಮತ್ತೆ ಪ್ರಯೋಗಿಸಿ ಅದಕ್ಕೆ ನಾವೀನ್ಯತೆಯನ್ನು ತಂದುಕೊಟ್ಟದು. ಎಸ್.ವಿ.ಪಿ.ಯವರು 1965 ಮತ್ತು 66ರಲ್ಲಿ ಪ್ರಕಟಿಸಿದಂತಹ ಮುಕ್ತಕಗಳ ಸಂಗ್ರಹಗಳು ಇಂದ್ರಚಾಪ ಮತ್ತು ಚಂದ್ರವಿಧಿ ಮುಕ್ತಕ ಸಾಹಿತ್ಯಕ್ಕೆ ಅವರು ನೀಡಿದಂತಹ ಅಪೂರ್ವ ಕೊಡುಗೆಗಳು. ಇವುಗಳು ಒಂದೊಂದರಲ್ಲಿ 700 ಮುಕ್ತಕಗಳನ್ನು ಒಳಗೊಂಡಿದೆ. ಇವುಗಳು ಕನ್ನಡದ ಗಾಥ ಸಪ್ತಶತಿಗಳೆಂದೇ ಪ್ರಸಿದ್ಧವಾಗಿವೆ. ಭಟ್ಟರು ರಚಿಸಿದಂತಹ ಸುರಗಿಯ ಸುರಹೊನ್ನೆಯಲ್ಲಿ 700 ತ್ರಿಪದಿಗಳು, ತುಂಬೆ ಹೂವಿನಲ್ಲಿ 700 ಏಳೆಗಳನ್ನು ನಾವು ನೋಡಬಹುದು. ಎಸ್.ವಿ.ಪಿ.ಯವರ ಅಂಕಿತ ನಾಮ ಸದಾಶಿವಗುರು. ಎಸ್.ವಿ.ಪಿ. ಅವರಿಗೆ ಚಂದ್ರವಿಧಿ ಸಂಕಲನಕ್ಕೆ ಮತ್ತು ಭವಭೂತಿ ಮಹಾಸಂಪುಟಕ್ಕೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕನ್ನಡ ಕಾಳಿದಾಸ ಮಹಾಸಂಪುಟಕ್ಕೆ 1990ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಭಾಷಾಂತರ ಪ್ರಶಸ್ತಿ ದೊರೆತಿದೆ. ಇವರಿಗೆ ಮೈಸೂರು ವಿಶ್ವವಿದ್ಯಾಲಯ ಹಾಗೂ ಕುವೆಂಪು ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ನೀಡಿವೆ. ಇವರು ಚಿಕ್ಕಮಗಳೂರಿನಲ್ಲಿ ನಡೆದಂತಹ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು.